ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನೀವೆಲ್ಲ ಒಂದು ನ್ಯೂಸ್ ನೋಡಿರ್ತೀರಾ. 18 ವರ್ಷದ ಒಂದು ಹುಡುಗಿ ಪೀರಿಯಡ್ಸ್‌ನ ಪೋಸ್ಟ್‌ಪೋನ್ ಮಾಡಬೇಕು ಅಂತ ಹೇಳಿ ಒಂದು ಪಿಲ್ಸ್‌ನ ತಗೊಳ್ತಾಳೆ. ಅದರಿಂದಾಗಿ ಆಕೆ ತನ್ನ ಪ್ರಾಣನೇ ಕಳ್ಕೊಳ್ತಾಳೆ. ಇಟ್ಸ್ ಶಾಕಿಂಗ್ ರೈಟ್? ಜಸ್ಟ್ ಒಂದು ಪಿಲ್ ಒಂದು ಪ್ರಾಣನೇ ತೆಗೆಯುತ್ತಾ? ಸ್ಟ್ಯಾಂಡರ್ಡ್ ಮೆಡಿಕಲ್ ಸ್ಟೋರ್‌ಗಳಲ್ಲಿ ನಾವು ತಗೊಳ್ಳುವಂತಹ ಟ್ಯಾಬ್ಲೆಟ್ಸ್ ಅಷ್ಟೊಂದು ಡೇಂಜರಸ್ಸಾ? ಈ ಇನ್ಸಿಡೆಂಟ್‌ನಲ್ಲಿ ಆ ಹುಡುಗಿ ತನ್ನ ಮನೇಲಿ ಪೂಜೆ ಅಥವಾ ಫಂಕ್ಷನ್ ನಡೀತಾ ಇರುತ್ತೆ. ಅದಕ್ಕೆ ಪೀರಿಯಡ್ಸ್‌ನ ಪೋಸ್ಟ್‌ಪೋನ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪಿಲ್ಸ್‌ನ ತಗೊಂಡು ತಿಂದಿರ್ತಾಳೆ. ಆಗ ಸಡನ್ ಆಗಿ ಆಕೆಗೆ ಲೆಗ್ ಪೇನ್ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಗ ಅವ್ರ ಮನೆಯವರು ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗೊತ್ತಾಗಿದ್ದೇನು ಅಂದರೆ ಇಟ್ ವಾಸ್ ಥ್ರಾಂಬೋಸಿಸ್. ಥ್ರಾಂಬೋಸಿಸ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಲಡ್ ಕ್ಲಾಟಿಂಗ್, ನಮ್ಮ ಶರೀರದ ರಕ್ತ ಹೆಪ್ಪುಗಟ್ಟೋದು. ಈ ಕೇಸ್ನಲ್ಲಿ ಅವಳಿಗೆ ಲೆಗ್ಸಿಂದ ಕಾಲಿಂದ ಬ್ಲಡ್ ಕ್ಲಾಟ್ ಆಗಿ ಲಂಗ್ಸ್ ಟ್ರಾವೆಲ್ ಮಾಡಿದೆ, ವಿಚ್ ಲೆಡ್ ಟು ಸಡನ್ ಡೆತ್. ನಮ್ಮ ಪೀರಿಯಡ್ಸ್ನ ಕಂಟ್ರೋಲ್ ಮಾಡೋದು ಹಾರ್ಮೋನ್ಸ್. ಈ ಪೋಸ್ಟ್‌ಪೋನಿಂಗ್ ಪಿಲ್ಸ್ನಲ್ಲಿ ಪ್ರೊಜೆಸ್ಟೆರಾನ್ ಅನ್ನೋ ಹೆವಿ ಡೋಸ್ ಆಫ್ ಹಾರ್ಮೋನ್ಸ್ ಇರುತ್ತೆ. ಇಫ್ ಯು ಹ್ಯಾವ್ ಹೈ ಬ್ಲಡ್ ಪ್ರೆಷರ್ ಆರ್ ಸ್ಲೈಟ್ಲಿ ಓವರ್ ವೇಟ್, ಈ ಪಿಲ್ಸ್ ನಿಮ್ಮನ್ನು ಹೈ ರಿಸ್ಕ್ ಝೋನ್ಗೆ ತಳ್ಳುತ್ತೆ. ನಮಗೆ ಗೊತ್ತಿಲ್ಲದೆ ನಮ್ಮ ಬಾಡಿನಲ್ಲಿ ಬೇಡದಿರುವಂತಹ ಕ್ಲಾಟ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ನಾವು ಅಂದ್ಕೊಳ್ಳೋದು ಒಂದೇ ಒಂದು ಟ್ಯಾಬ್ಲೆಟ್ ತಿಂದರೆ ಏನೂ ಆಗಲ್ಲ ಅಂತ. ಅದು ತಪ್ಪು. ಎವ್ರಿ ಒನ್ಸ್ ಬಾಡಿ ರಿಯಾಕ್ಟ್ಸ್ ಡಿಫ್ರೆಂಟ್ಲಿ. ನಮ್ಮ ಸೊಸೈಟಿಲಿ ಒಂದು ಟ್ರೆಂಡ್ ಇದೆ. ಯಾವುದಾದ್ರೂ ಪೂಜೆ, ಫಂಕ್ಷನ್, ಫೆಸ್ಟಿವಲ್ ಅಥವಾ ಯಾವುದಾದ್ರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೀರಿಯಡ್ ಸೈಕಲ್ನ ಚೇಂಜ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವು ರಿಚುವಲ್ಸ್ಗೆ ಕೊಡೋ ಇಂಪಾರ್ಟೆನ್ಸ್ನ ನಮ್ಮ ಹೆಲ್ತ್ಗೆ ಕೊಡೋದಿಲ್ಲ. ಪೂಜೆಗೆ ಬ್ರೇಕ್ ಬಿದ್ದರೆ ದೇವ್ರು ಕ್ಷಮಿಸ್ತಾರೆ, ಆದರೆ ಲೈಫ್ಗೆ ಬ್ರೇಕ್ ಬಿದ್ದರೆ ಜಸ್ಟ್ ಥಿಂಕ್ ಅಬೌಟ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಫ್ಯೂಚರ್. Health is more sacred than any rituals. So if you really want to take these pills, please follow these rules. ಈ ವಿಡಿಯೋನ ಆದಷ್ಟು ನಿಮ್ಮ ಸಿಸ್ಟರ್ಸ್, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಸ್ ಅಥವಾ ಫ್ರೆಂಡ್ಸ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಥ್ಯಾಂಕ್ ಯು.